ಒಂದು ಪಕ್ಷದ ಹೆಸರು ಹೇಳೋದಾದ್ರೆ ನೀವು ಎಲ್ಲ ಪಕ್ಷ 3 ಪಕ್ಷ ಯಾವ್ದಾವ್ ಎಲ್ಲ ಚಂಡ 3 ಪಕ್ಷನ ಯಾವುದು ಸರಿ ಇಲ್ಲ. ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಹೆಂಗೈತೆ ಅಂದ್ರೆ ಅಭಿವೃದ್ಧಿ ಕೆಲಸ ಬಯಸಿ ಏನಿಲ್ಲ, ಏನೂ ಇಲ್ಲ. ಅವು 10-20 ವರ್ಷ ಆತು ರೋಡ್ ಹಂಗ ಬಿದ್ದವು, ಏನು ಸಜ್ಜಿಲ್ಲ ಬಾಳೆ. ದಾದಾರ ಈಗ ಬಾಗಲಕೋಟೆ ಒಳಗೆ ವ್ಯವಹಾರನ ಇಲ್ಲ, ಜಲ್ದಿ ಅಂಗಡಿ ಓಪನ್ ಆಗೋದಿಲ್ಲ, ಇವೆಲ್ಲ ಪ್ರಾಬ್ಲಮ್ಗಳು ಹೇಳ್ತಾರೆ. ಹೌದ್ರಿ, ಮತ್ತೆ ಅವರೆಲ್ಲ ಹಳ್ಳಿ ಜನ ಐತಂದ್ರೆ ಏನ್ರ ವ್ಯವಹಾರ, ಹಳ್ಳಿ ಜನನ ಬರುವುದಿಲ್ಲ. ಇಲ್ಲಿ ಇದ್ದು 3 ಮಂದಿ ವ್ಯವಹಾರ ಅಂದ್ರೆ ಎಷ್ಟು ಆಗ್ಬೋದ್ರಿ ದಿನ. ಈಗ ಸಿದ್ದರಾಮಯ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಚಲೋ ಹೆಂಗದ? ಏನ್ ಚಲೋ ಇಲ್ಲ ಸಿದ್ದರಾಮಯ್ಯರ ಬಗ್ಗೆ ಕೇಳಿ. ಚಲೋ ಇಲ್ರಿ, ಚಲೋ ಇಲ್ರಿ. ಎಲ್ಲ ತುಟ್ಟಾಗೈತ್ರಿ, ಅವ್ರು ಬಂದು ಎಲ್ಲ ತುಟ್ಟಾಗೈತಿ. ನಾವು ಬಡ್ರಿ ದುರ್ಕೊಂಡ್ ತಿನ್ನೋವರೆಗೆ ನಮ್ಗೆ ಭಾಳ ತ್ರಾಸ ಐತಿ. ಮತ್ತೆ ಈಗ ವೀರಣ್ಣ ಚರಂತಿಮಠ್ರು ಅವ್ರಿಗೆ ಸ್ವಲ್ಪ ಸಿಡುಕಿನ ಸ್ವಭಾವ ಐತಿ, ಕಾರ್ಯಕರ್ತರನ್ನ ಹಚ್ಕೊಳಂಗಿಲ್ಲ ಇಂಥ ಇಲ್ಲ. ನೋಡ್ರಿ, ಅವ್ರ ಸಿಡ್ಕಿನ ಸ್ವಭಾವ ಇದ್ರೆ ಐತಿ, ಮನಸ್ಸು ಸ್ವಚ್ಛ ಐತಿ, ಮನಸ್ಸು ಸ್ವಚ್ಛ ಐತಿ. ಆಮೇಲೆ ಐತ್ರಿ ಯಾರ್ದು ಬೆಳೆ ಇಡಂಗಿಲ್ಲ ಅವರು, ಇದ್ರ ಬದ್ರ ಅಂತಾರೆ. ಅದಕ್ಕೆ ಒಂದು ಕೆಟ್ಟ ಆಗ್ಯಾರ ಅವ್ರು, ಮತ್ತೇನಿಲ್ಲ. ಬಾಳೆಹಣ್ಣು ಹೆಂಗ್ ಡಜನ್? ಬಾಳೆಹಣ್ಣು ಹೆಂಗ್ ಡಜನ್? ಬಾಳೆಹಣ್ಣು ಹೆಂಗ್ ಡಜನ್ ಅಂತ ಕೇಳಿ ನಾನು. ಬಾಳೆಹಣ್ಣು 30 ರೂಪಾಯಿ ಡಜನ್. ನಾವಿವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇರುವಂಥದ್ದು. ಬಾಗಲಕೋಟೆ ಮತಕ್ಷೇತ್ರದಲ್ಲೇ ಈ ಹಿಂದೆ HY ಮೇಟಿ ಅವರು ಶಾಸಕರಾಗಿದ್ದರು. ಈಗ ಆ ಶಾಸಕ ಸ್ಥಾನ ತೆರವಾಗಿರುವಂಥದ್ದು. ಶಾಸಕರ ಸ್ಥಾನ ತೆರವಾದ ಬೆನ್ನಲ್ಲೇ ಈಗ ರಾಜಕೀಯ ಚರ್ಚೆಗಳು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಶುರುವಾಗಿದೆ, ಅಂದರೆ ಆರಂಭವಾಗಿದೆ. ಸೊ BJP ಮತ್ತು ಕಾಂಗ್ರೆಸ್ ವಲಯದಲ್ಲಿ ಅನೇಕ ಚರ್ಚೆಗಳು ಈಗ ಆರಂಭವಾಗ್ತಾ ಇವೆ. ಕಾಂಗ್ರೆಸ್ನಲ್ಲಿ HY ಮೇಟಿ ಅವರ ಮಕ್ಕಳೇನಿದ್ದಾರೆ, ಆ ಮಕ್ಕಳಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಹಾಗೆ ಅವರಿಗೆ ಕೊಡುವಂತಹ ನಿರೀಕ್ಷೆಯು ಸಹ 100% ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು BJPಯಲ್ಲಿ ವೀರಣ್ಣ ಚರಂತಿಮಠ್ರವರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಮಾತುಗಳು ಆರಂಭದಲ್ಲಿ ಇದ್ವು, ಈಗೂ ಸಹ ಇದೆ. ಸೊ ಚರಂತಿಮಠ್ರವರು ಆ ಟಿಕೆಟನ್ನು ಪಡಿತಾರೆ ಅನ್ನುವಂಥದ್ದು ಬಾಗಲಕೋಟೆ ಮತಕ್ಷೇತ್ರದ ಜನತೆಯ ಅಭಿಪ್ರಾಯ. ನಂತರ ಬಾಗಲಕೋಟೆಯ ಜನತೆ ಬೇರೆ ಬೇರೆ ನಾಯಕರನ್ನು ಚುನಾಯಿಸಬೇಕು ಈ ಸಾರಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇವೆ. ಉದಾಹರಣೆಗೆ PH ಪೂಜಾರ್ ಅವರು, ಹಾಗೆ ವೀರಣ್ಣ ಹಳೇಗೌಡರು ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಅನೇಕರು PH ಪೂಜಾರ್ ಅವರಿಗೆ ಈ ಸಾರಿ ಇಲೆಕ್ಷನ್ ಅಂದರೆ ಈ ಬೈ ಇಲೆಕ್ಷನ್ ಟಿಕೆಟ್ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಕೆಲವಿಷ್ಟು ಜನ ವೀರಣ್ಣ ಚರಂತಿಮಠ್ರಿದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು BJPಯಲ್ಲಿ ಯಾರು ಈ ಸಾರಿ ಬಾಗಲಕೋಟೆ ಮತಕ್ಷೇತ್ರದ ಚುಕ್ಕಾಣಿಯನ್ನು ಹಿಡಿತಿದ್ದಾರೆ ಅನ್ನುವಂಥದ್ದು ಜನರಲ್ಲಿ ಅನೇಕ ರೀತಿಯ ನಿರೀಕ್ಷೆಗಳಿವೆ. ಸೊ ಹಾಗಾಗಿ ಬಾಗಲಕೋಟೆಯಲ್ಲಿ ಅನೇಕ ಸಮಸ್ಯೆಗಳು, ಮುಖ್ಯವಾಗಿ ವ್ಯಾಪಾರಸ್ಥರ ಸಮಸ್ಯೆ ಬಹುಮುಖ್ಯವಾಗಿರುವಂಥದ್ದು. ಸೊ ಅದರಲ್ಲಿ ಯಾರು ಈ ಸಾರಿ ಬಾಗಲಕೋಟೆ ಮತಕ್ಷೇತ್ರವನ್ನು ಆಳೋಕೆ ರೆಡಿ ಆಗ್ತಾರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಕಾಯ್ತಾ ಇರೋಣ. ಸೊ ಈಗ ಬಾಗಲಕೋಟೆಯ ನಾಡಿ ಮಿಡಿತವನ್ನು ನಾವು ಅರಿಯಬೇಕಾಗಿದೆ. ಹೀಗಾಗಿ ಬಾಗಲಕೋಟೆಯ ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂತಹ ಕೆಲಸವನ್ನು ನಮ್ಮ KDTV ಕನ್ನಡ ಮುಂದಾಗುತ್ತೆ. ಬನ್ನಿ ಜನರನ್ನು ಮಾತನಾಡಿಸ್ಕೊಂಡು ಬರೋಣ, ಯಾವ ರೀತಿ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಬರೋಣ. ಬೈ ಇಲೆಕ್ಷನ್ ಯಾಕಂದ್ರೆ ಈ ಶಾಸಕರಾಗಿರ್ತಕ್ಕಂತಹ HY ಮೇಟಿ ಅವರ ಸ್ಥಾನ ತೆರವಾಯ್ತು ಈಗ. ಸೊ ಏನು ಹೇಳ್ತೀರಿ ಅಂತ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈ ಸರಿ ಅಂತ ಬಾಗಲಕೋಟೆಯಲ್ಲಿ? ಯಾವ್ದು ಬರ್ತದೆ ಅಂತ ಹೇಳಕ್ಕಾಗತ್ತೆ ರೀ, ಅದೆಲ್ಲ ಜನರ ಮ್ಯಾಗ ನಿರ್ಧಾರ. ಅಲ್ಲ ನಿಮ್ಮ ಅಭಿಪ್ರಾಯ ಅಂತ? ನಮ್ಮ ಅಭಿಪ್ರಾಯ ಬರ್ಬೋದು, ಕಾಂಗ್ರೆಸ್ ಬರ್ಬೋದು. ಓಕೆ ಸರ್, ಈಗ HY ಮೇಟಿ ಮತ್ತು ವೀರಣ್ಣ ಚರಂತಿಮಠ್ರವರು ಯಾರು ಸೂಕ್ತ ಅಂತ ಈ ಕ್ಷೇತ್ರಕ್ಕೆ ನಿಮ್ಗೆ ಅನಿಸಿದ ಮಟ್ಟಿಗೆ? 2 ಸೀಟು ಸೂಕ್ತ ಅದಾವ ಇಲ್ಲಿ ನಮಗೆ. 2 ಕೆಲಸ ಮಾಡ್ಯಾರ. ಓಕೆ, ಅಂದ್ರೆ ಒಬ್ರು ಬರಬೇಕಲ್ಲ, ಅದಕ್ಕೆ ಹೇಳಿದ್ರು. ಒಬ್ಬರು ಅವರ ತಕ್ಕದೀರ ಬರ್ತಾರೆ ಜನರ ಆಯ್ಕೆ ಮೇಲೆ. ಸರಿ, HY ಮೇಟಿ ಅವರ ಮಕ್ಕಳಿಗೆ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಒಂದಿಷ್ಟು ಇದೆ ಈಗ. ಈಗ HY ಮೇಟಿ ಅವ್ರ ಮಕ್ಕಳಿದಾರಲ್ಲ, ಉಮೇಶ್, ಅವರಿಗೆ ಕೊಡಬೇಕು ಅನ್ನೋದಿದೆ. ಸೊ ಏನ್ ಹೇಳ್ತೀರಿ ಅಂತ? ಕೊಟ್ಟರು ಬಂದ್ರೆ ಅಭಿವೃದ್ಧಿ ಆಗುತ್ತಾ ಅಂತ? ಆಗುತ್ತೆ, ಇರಲಿ, ಮಾಡ್ತಾರೆ. ಅವ್ರ ಅಪ್ಪಾರ ಎಲ್ಲ ಮಾಡಿದ್ರ, ಅದನ್ನೇ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಅಂದ್ರೆ ಅಭಿವೃದ್ಧಿ ಆಗಿದೆಯಾ ಬಾಗಲಕೋಟೆ? ಆಗಿದೆ. ಓಕೆ ಆಗಿದೆ. ಅಂದ್ರೆ ಮುಳುಗಡೆ ಏರಿಯಾ ಸಾಕಷ್ಟು ಸಮಸ್ಯೆಗಳಿದೆ ಬಾಗಲಕೋಟೆಯಲ್ಲಿ. ಇತ್ತು ಎಲ್ಲ. ಅವರು ಚರಂತಿಮಠ ಅವರು ಮಾಡ್ಯಾರ, ಇವರು ಮಾಡ್ಯಾರ, ಎಲ್ಲ ಮಾಡ್ಯಾರ. ಸಮಸ್ಯೆ ಏನು ಅಂತ ಏನಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಆಟೋ ಓಡಿಸ್ತಾ ಇದ್ದೀರಿ? ನಾವು ಸುಮಾರು ಒಂದು 25 ವರ್ಷ ಆತಿಲ್ಲ ಆಟೋ ಓಡಿಸೋಕೆ. ಓಕೆ, ಥ್ಯಾಂಕ್ ಯು. ಅಭಿವೃದ್ಧಿ ಆಗಿಲ್ಲ. ಈಗ HY ಮೇಟಿ ಅವರು ಇದ್ದಾರೆ ಹಿಂದೆ, ಅಭಿವೃದ್ಧಿ ಕೆಲಸಗಳು ಏನಾದ್ರು ನಡೀತಾವ? ಈ ಸದ್ಯ ಏನೇ ಇಲ್ಲರಿ, ಅವ್ರದ್ದಾಗೂ ಇಲ್ಲ ಅಭಿವೃದ್ಧಿ ಕೆಲಸ ಆಗಿಲ್ಲ. ಈಗ ಚರಂತಿಮಠ್ರು ಹೆಂಗೆ ಕೆಲಸಗಳು ಹೆಂಗಿತ್ತು? ಅವ್ರು ಮೊದಲಿಂದ ಕೆಲಸಗಾರ ಬಿಡ್ರಿ, ಕೆಲಸಗಾರ. ಈ ಸರಿ ಅವರೇ ಬಂದರೆ ಚೆನ್ನಾಗಿ ಒಳ್ಳೇದು. ಅವ್ರು ಬಂದ ಒಳ್ಳೇದು. ಅಂದ್ರೆ ಈಗ ಮೇಟಿ ಅವರ ಒಂದು ಸ್ಥಾನ ಐತಲ್ಲ, ಅದು ತೆರವಾಗೈತಿ ಈಗ. ಸೊ ಅವ್ರ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ಈಗ ಈ ಕ್ಷೇತ್ರದಲ್ಲಿ ಮಾತುಗಳು ನಡೀತಾ ಇದೆ. ಸೊ ಮಕ್ಕಳಿಗೆ ಕೊಟ್ಟರೆ ಏನಾದರೂ ಅಭಿವೃದ್ಧಿ ಸಾಧ್ಯನಾ ಹೇಗೆ ಅಂತ ಕ್ಷೇತ್ರದಲ್ಲಿ? ಅವ್ರವ್ರು ಇದಾರೆ, ಅದು ಅವ್ರು ಮಾಡ್ಬೋದು ಬಿಡ್ಬೋದು, ನಮಗೆ ಹೇಳೋಕ್ಕಾಗೋದಿಲ್ಲ. ಚರಂತಿಮಠ ಅವ್ರು ಮಾಡ್ತಾರೆ. ಓಕೆ, ಚರಂತಿಮಠ ಅವ್ರ ಬಗ್ಗೆ ಹೇಳ್ಬೋದು. ಓಕೆ, ಅಂದರೆ ಅಭಿವೃದ್ಧಿ ಮಾಡ್ತಾರೆ ಚರಂತಿಮಠ ಮಾಡ್ತಾರೆ. ಅವ್ರಂದ್ರೆ ಅಭಿವೃದ್ಧಿ. ಓಕೆ, ಯಾವ ಗ್ರಾಮ ನೀವು? ನಮ್ದು ಹಸನೂರು.
ಕೆಲಸಗಳು ಆಗಬೇಕು ಹತ್ತನೂರಲ್ಲಿ. ಹೌದು ಆಗ್ಬೇಕು ಇನ್ನು ಮೊದಲಾದರೂ ಮಾಡ್ಯಾರ ಅವರು ಚರಂತಿ ಮಠ ಅವರು ಈಗಾದರೂ ಮಾಡ್ತಾರೆ ಬಂದ್ರ ಇನ್ನೊಂದು ಚರಂತಿ ಮೋಟ್ರ್ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅಂದ್ರೆ ಕಾರ್ಯಕರ್ತರ ಚೆನ್ನಾಗಿ ನೋಡ್ಕೊಳ್ಳಲ್ಲ ಹಂಗೆ ಅಂತ. ಅದು ಇರೋದ್ರಿ ಹೆಚ್ಚಕ ಮಾಡ್ತಿರ್ತಾವ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಒಳ್ಳೇದು ಹೇಳ್ತಾರ ನಾವು ಅದನ್ನ ತಪ್ಪು ತಿಳ್ಕೊತೇವೆ ಅಷ್ಟೇ ಒಟ್ಟು ಅಭಿವೃದ್ಧಿಯಲ್ಲಿ ನಂಬರ್ ನಂಬರ್ ಒನ್ ಅವರು ಕೆಲಸ ಮಾಡ್ರಿ ಅದಕ್ಕೆ ಅಡ್ಡಾಡ್ತಾರೆ ಕೆಲಸ ಇದ್ರೆ ಬರ್ರಿ ಮಾಡ್ಕೊರಿ ಹೋರಿ ನಿಮ್ಮ ಊರಿಗೆ ಅಂತಾರೆ ಅವ್ರು ಅಷ್ಟೇ ಅದ ನಮಗೆ ತಪ್ಪು ಭಾವನೆ ಆಗೈತೆ ಅಷ್ಟೇ ಎರಡು ಈಕ್ವಲ್ ಇದೆ ರೀ ಎರಡು ಈಕ್ವಲ್. ಈಗ ಚರಂತಿ ಮಠರ್ ಅವರು ಅಭಿವೃದ್ಧಿ ನಂತರ HYMT ಅವರ ಅಭಿವೃದ್ಧಿ ಎರಡು ಹೋಲಿಕೆಯನ್ನು ಮಾಡೋದಾದ್ರೆ ಯಾರು ಪರವಾಗಿಲ್ಲ ಬಾಗಲಕೋಟೆಗೆ ಅಂತ? ಯಾರೀ ಈಗ HYMT ಅವರು ಮೇಟಿ ಅವರು ಅಭಿವೃದ್ಧಿ ಮಾಡಿದ್ದಾರೆ HYMT. ಹಾಂ ಮಾಡ್ಯಾರ ಈಗ ಈ ಬೈ ಎಲೆಕ್ಷನ್ ನಲ್ಲಿ ಅವರ ಮಕ್ಕಳಿಗೆ ಓಟ್ ಕೊಡಬೇಕು ಅನ್ನುವಂಥದ್ದು ಈಗ ನಡೀತಾ ಇದೆ ಬಾಗಲಕೋಟೆ. ಏನ್ ಹೇಳ್ತೀರಿ ಅಂತ? ಯಾರು ಅವ್ರಿಗೆ ಕೊಟ್ಟರೆ ಸೂಕ್ತ? ಅವ್ರಿಗೆ ಕೊಡ್ಬೇಕು ಕೊಡ್ಬೇಕು. ಮಕ್ಕಳಿಗೆ ಕೊಡ್ಬೇಕು ಈ ಸರಿ ಅವರೇ ಬರುವಂತಹ ನಿರೀಕ್ಷೆ ಇದೆ ಅಂತ. ಬೈ ನಿರೀಕ್ಷೆ ಹೇಗಿದೆ ಅಭಿವೃದ್ಧಿ ಬಾಗಲಕೋಟೆ? ಇದು ನಡೆದೈತ್ರಿ ಚಲೋ ಮಾಡ್ಯಾರ. ಓಕೆ. ಅಂದ್ರೆ ಇಲ್ಲಿ ಮುಳುಗಡೆ ಏರಿಯಾ ಇಲ್ಲಿನ ಸಮಸ್ಯೆಗಳು ಅದ್ರ ಎಲ್ಲ ಮಾಡ್ಯಾರ ಮಾಡಿದ್ದಾರೆ. ಮೇಟಿ ಅವರಿಂದ ಅಭಿವೃದ್ಧಿ ಆಗಿದ್ರಿ? ಆಗಿದೆ. ಸರ್, ಈಗ ಬಾಗಲಕೋಟೆಯಲ್ಲಿ ಇಲ್ಲಿ ಬೈ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೊ ಬೈ ಎಲೆಕ್ಷನ್ ಅಲ್ಲಿ HYMT ಅವರ ಮಕ್ಕಳಿಗೆ ಓಟ್ ಕೊಡಬೇಕು ಅನ್ನುವಂತಹ ಮಾತುಗಳಿದೆ. ನಂತರ ವೀರಣ್ಣ ಚರಂತಿ ಮಠರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಇದೆ. ಸೊ ಯಾರು ಬಂದ್ರೆ ಉತ್ತಮ? ಕಾಂಗ್ರೆಸ್, BJP ಯಾವ್ದು ಉತ್ತಮ ಅಂತ ಇದೆ ಬಾಗಲಕೋಟೆ? ಈಗ 2 ದಿವಸ ಕಾಂಗ್ರೆಸ್ ಇದು ಮೇಟಿ ಸಾಹೇಬರು ಇದ್ರಿ, ಇವರು ಮೊದಲೆಲ್ಲ ಮಾಡ್ತಿದ್ರಿ. ಈಗ ಅವ್ರಂತೂ ಇಲ್ರಿ. ಈಗ ನೆಕ್ಸ್ಟ್ ಏನು BJPನ ಬರ್ತೈತೆ ಅನಿಸ್ತೈತ್ರಿ. BJP ಬಂದ್ರು ಬಾಳ್ಕೋಟ್ ಇಂಪ್ರೂವ್ಮೆಂಟ್ ಆಕೈತ್ರಿ. ಓಕೆ. ಅಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಆಗಿಲ್ವಾ ಹೇಗೆ ಅಂತ? ಏನು ಇನ್ನ ಅದು ಏನು ಡಿಸಿಷನ್ ಆಗಿಲ್ಲ ಸರ್. ಅವ್ರು ಜಾಸ್ತಿ ಇಲ್ಲಿ ಸಲ ಅಂತ BJP ಆಗೋ ಚಾನ್ಸಸ್ ಐತ್ರಿ. ಓಕೆ. ಅಂದ್ರೆ BJP ಇಂದ ವೀರಣ್ಣ ಚರಂತಿ ಮಠರಿಗೆ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಸೊ ವೀರಣ್ಣ ಚರಂತಿ ಮಠರು ಬಂದ್ರೆ ಉತ್ತಮ ಆಗುತ್ತಾ ಬಾಗಲಕೋಟೆ ಮತಕ್ಷೇತ್ರ? ಉತ್ತಮ ಆಕೈತ್ರಿ. ಬಾಳ್ಕೋಟ್ ಭಾಳ ಇಂಪ್ರೂವ್ಮೆಂಟ್ ಆಕೈತಿ ಸರ್. ಮುಳುಗಡೆ ಏರಿಯಾ ಸರ್ ಇದು. ಈಗ ಅವ್ರಿದ್ರೆ ಇನ್ನ ಕೆಲಸಗಳು ಭಾಳ ಆಗೋದ ಸರ್. ಅವ್ರಿದ್ರೆ ಇಂಪ್ರೂವ್ಮೆಂಟ್ ಆಕೈತ್ರಿ ಭಾಳ. ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತ ಹಾಕೋ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಮೇಟಿ ಅವರ ತೆರವಾದ ನಂತರ ಆ ಕ್ಷೇತ್ರ ಅಂದ್ರೆ ಆ ಒಂದು ಸ್ಥಾನ ಖಾಲಿ ಐತ್ರಿ. ಈಗ ಅದಕ್ಕೆ ಇಲೆಕ್ಷನ್ ಮತ್ತೆ ನಡೆಯತ್ತತಿ. ಈಗ ಸೊ ಯಾವ ಸರ್ಕಾರ ಬರ್ಬೇಕಂತೀರಿ ನೀವು? ಕಾಂಗ್ರೆಸ್, BJP ಯಾವ್ದು ಬರ್ಬೇಕ್ರಿ ಇದ್ರಾಗ? BJP ಬಂದ್ರೆ ಚಲೋ ಐತೆ ಆಡ್ರಿ ನಾವು. BJP ಬಂದ್ರೆ ಚಲೋ. ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ 2,000 ರೂಪಾಯಿ ಬಸ್ ಫ್ರೀ ಅವೆಲ್ಲ ತಗೊಂತಿರಲ್ಲ ಮತ್ತೆ? ಏನ್ರಿ ಬರೀ ಸರ್ಕಾರ ಮಾಡತ್ ಬಿಡ್ರಿ. ಇನ್ನ ಸಾಲಿದಾರ್ ಮಾಡಿದ್ರೆ ಅನುಕೂಲ ಆಕೈತೆ. ಇದೇನ್ರಿ ಬಸ್ನವರು ಎಷ್ಟು ಗರ್ದಿರಿ ಬಸ್ನ್ಯಾಗ. ಹೋಗಕ್ಕೆ ತ್ರಾಸ, ಬರಕ್ಕೆ ತ್ರಾಸ, ಗಂಡ ಮಕ್ಳಿಗೆ ತ್ರಾಸ, ಹುಡುಗರಿಗೆ ತ್ರಾಸ, ಮತ್ತು ವಯಸ್ಸಾದವ್ರಿಗೆ ತ್ರಾಸ. ಇನ್ನು ಯಾವ್ದು ಸಾಲಿ ಹುಡುಗರಿಗೆ ಅದು ಫ್ರೀ ಮಾಡಿದ ಅನುಕೂಲ ಆಕೈತ್ರಿ. ಅದು ಇನ್ನು ಯಾವ್ದಾರ ಅನುಕೂಲ ಆದ್ರೆ ಇದು ಮಾಡ್ಯಾರ ಬಿಡ್ರಿ. ಇದು 2,000 ರೂಪಾಯಿ ಬರ್ತೈತ್ರಿ, ಅನುಕೂಲ ಆಗೈತ್ರಿ. ಈಗ ಯಾರು ಬರ್ತಾರ್ರಿ BJP ಇಂದ? ಯಾರು ಬರ್ಬೇಕಂತೀರಿ ನೀವು? ಯಾರೋ ಒಬ್ರು ಬಂದ್ರೆ ಸಾಕಾಡ್ರಿ. ವೀರಣ್ಣ ಚರಂತಿ ಮಠರ ಹೆಸರು ಗೊತ್ತ? ಬಂದ್ರೆ ನಡೀತೈತ್ರಿ. ಅವ್ರ ಬರ್ಬೇಕು. ನೋಡಿರಿ ಅವ್ರನ್ನ? ನಾ ನೋಡಿಲ್ರಿ, ನಮ್ಮ ಹುಡುಗರು ನೋಡ್ಯಾರಿ. ಬಾಗಲಕೋಟೆ ನೀವು? ಬಾಗಲಕೋಟೆ ರೀ. ಓಕೆ, ಥ್ಯಾಂಕ್ ಯು. ಅಕ್ಕೋರ, ಬಾಳೆಹಣ್ಣು ಹೆಂಗೆ ಡಜನ್ ಮಾಡಿರಿ? 50 ರೂಪಾಯಿ ಡಜನ್ ರೀ. ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡತ್ತೀರಿ? 30 ವರ್ಷ. 30 ವರ್ಷದಿಂದ ಪ್ರಾಪರ್ ಬಾಗಲಕೋಟೆಯವರು? ಈಗ ರೀ ಮತ್ತೆ ನಮ್ಮ ಬಾಗಲಕೋಟೆಗೆ ಮತ್ತೆ ಇಲೆಕ್ಷನ್ ಬರಾಕತ್ತೈತಿ. ಯಾಕಂತಂದ್ರೆ HYMT ಅವ್ರು ತೀರ್ಕೊಂಡ್ರು. ಹಿಂಗಾಗಿ ಮತ್ತೆ ಇಲೆಕ್ಷನ್ ಮಾಡಬೇಕು, ಹೊಸದಾಗಿ ಮತ್ತೊಬ್ರು MLA ಬರ್ತಾರ. ಅದಕ್ಕೆ ಯಾರು ಬರ್ಬೇಕಂತ? ಯಾವ ಪಕ್ಷ ಬಂದ್ರೆ ಏಪ್ಪ ಯಾರು ಬಂದ್ರಿ? ನಾವು ದುಡ್ಕೊ ತಿನ್ನೋ ನಿಲ್ಲಿಲ್ಲ. ಹಾಂ ರೀ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಬಾಳೆಹಣ್ಣು ಮಾಡ್ತೀರಿ? ಹಾಂ ರೀ. ಓಕೆ. ಈಗ 2,000 ರೂಪಾಯಿನೆಲ್ಲ ತೊಗೊಳತ್ತೀರಿ? ಹಾಂ, ತಗೊಂತೀವಿ ರೀ. ಈಗ ಬಸ್ ಫ್ರೀ ಮಾಡ್ಯಾರಲ್ರಿ, ನಿಮ್ಮ ಅಭಿಪ್ರಾಯ ಏನಂತ? ಮಾಡ್ಬೇಕಿತ್ತ ಮಾಡಬಾರ್ದಾಗಿತ್ತಂತ? ಏನ್ರಿ ನಮ್ಗೇನು, ನಾವು ವ್ಯಾಪಾರ ಇದಕ್ಕೆ ಹೋಗೋರಲ್ಲ, ಊರಿಗೆ ಹೋಗೋರಲ್ಲ, ಬಿಡೋರಲ್ಲ. ಬಸ್ ಫ್ರೀ ಮಾಡಬಾರ್ದಿತ್ತು ರೀ. ಇನ್ನ ಬಡಬಗ್ರಿಗೆ ಏನಾರು ಸಹಾಯ ಮಾಡೋದಿತ್ತು ರೀ. ಹಾಂ ರೀ. ನಮ್ಗೆ ಏನು ರೀ, ನಾವು ದುಡ್ಕೊಂಡು ತಿನ್ನೋರು, ನಾವು ಊರಿಗೆ ಹೋಗೋರಲ್ಲ, ಬಿಡೋರಲ್ಲ. ಹೊತ್ತೇರಿದ್ರೆ ಇಲ್ಲಿ ಬಾಲ್ಕೋಟಿಗೆ ದಿವಸ 40 ರೂಪಾಯಿ ಗಾಡಿ ಖರ್ಚು ಮಾಡ್ಕೊಂಡು ಬರ್ತೀವಿ. ಬರೋದ್ರಿ ನಾವು. ಹಾಂ ರೀ. ಟಮ್ಗೆ ಬರ್ತೀವ್ರಿ ನಾವು. ಎಲ್ಲಿಂದ ಬರ್ತೀರಿ? ನವನಾರ್ಲಿದ್ರಿ. ನವನಗರದಿಂದ? ಹಾಂ ರೀ. ಓಕೆ. ಅಂದ್ರೆ ಇಲ್ಲಿ ಮೊದಲು ಮನಿಗಳು ಇಲ್ಲೇ ಇದ್ದು ನಿಮ್ಮ? ಇಲ್ಲೇ ಇದ್ದು ಮುಳುಗಡೆ ಅದಾವಲ್ಲ. ಹಾಂ, ಮುಳುಗಡೆ. ದುಡ್ಡು ಎಲ್ಲ ಕರೆಕ್ಟಾಗಿ ಬಂದ? ಏನು ದುಡ್ಡು ಬಂದಿಲ್ಲಪ್ಪ ನಮಗೆ. ನಮ್ಗೆ ಬೇರೆದವ್ರ ಜಾಗ ಅಂತ ಖರೀದಿ ಮಾಡಿಸ್ಕೊಂಡಿಲ್ಲ ನಮ್ಮ ಹಿರಿಯರು. ಹಂಗೆ ಸ್ವಲ್ಪ ರೊಕ್ಕ ಬಂದು ಒಂದು 10,000 5,000 ಹಿಂಗೆ ಬಂದು ಅದನ್ನು ತೊಗೊಂಡು ಊರು ಬಿಟ್ಟು ಹೋಗಿ ನೋಡ್ರಿ. ಓಕೆ. ಹಾಂ ರೀ. ಈಗ ಸಿದ್ದರಾಮಯ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಚಲೋ ಹೆಂಗದ?
ಏನು ಚಲೋ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಹೆಸರು ಕೇಳಿರಿ ಚಲೋ ಇಲ್ರಿ ಚಲೋ ಇಲ್ರಿ ಎಲ್ಲ ತುಟ್ಟಾಗೈತ್ರಿ ಅವ್ರು ಬಂದು ಎಲ್ಲ ತುಟ್ಟಾಗೈತಿ ನಾವು ಬಡ್ರಿ ದುರ್ಕೊಂಡು ತಿನ್ನೋವರೆಗೆ ನಮ್ಗೆ ಭಾಳ ತ್ರಾಸ ಐತ್ರಿ ಹಾಂ ರೀ ಅದು ಬರಬಾರ್ದ್ರಿ ಈಗ ಒಳ್ಳೆ ಹಾಂ ರೀ ಅಂದ್ರೆ ನೀವು ಅದು ಬರಬಾರ್ದು ಅಂದ್ರೆ ಬಿಜೆಪಿನ ಬರ್ಬೇಕಂತ ಹಾಂ ರೀ ಓಕೆ ಹಾಂ ಬಿ ಜೆ ಪಿನ ಬರ್ಬೇಕು ಥ್ಯಾಂಕ್ ಯು ಹಾಂ ನಮಸ್ಕಾರ ದಾದಾ ಈಗ MLA ಅವರು ತೀರ್ಕೊಂಡ ನಂತರ ಮತ್ತೆ ಎಲೆಕ್ಷನ್ ಬಾಗಲಕೋಟೆಗೆ ಮತ್ತೆ ಬರ್ತಾ ಇದೆ ನಮ್ಗೆ ಅಷ್ಟೇ ಇದು ಇಲ್ಲ ಇಂಟ್ರೆಸ್ಟ್ ಇಲ್ಲ ಹಿರಿಯರಿಗೆ ಗೊತ್ತಿಲ್ಲ ಅಲ್ಲ ಅದ್ರ ಬಗ್ಗೆ ಬೇಡ ನಮಗೆ ಬಾಗಲಕೋಟೆ ಕೆಲಸ ಹೆಂಗಾಗ್ಯಾವ ಬಾಗಲಕೋಟೆಗೆ ಅಂತ ಕೆಲಸ ಆಗ್ಯಾವ ರೀ ಅದೇನು ಭಾಳ ಕಮ್ಮಿ ಆಗ್ಯಾವ ಅಷ್ಟೇ ಏನ ಅದು ಮುಳುಗಡಿದು ಏನೂ ಆಗಿಲ್ಲ ಏನೋ ಅರ್ಧಂಬರ್ಧ ಆಗೈತಿ ಈಗ ನಿಮ್ಮ ಮನೆಗಳು ಮುಳುಗಡೆ ಆಗಿದ್ದು ಆಗ್ಯಾವ ರೀ ಆಗ್ಯಾವ ಆಮೇಲೆ ಇಲ್ಲಿ ಹಳೆ ಬಾಗಲಕೋಟೆ ಇನ್ನೂ ಮುಳುಗಡೆ ಆಗಿಲ್ಲ ಏನ ಎಲ್ಲ ಒಂದೇ ಕಡೆ ಆಗಿಲ್ಲ ಒಂದೇ ಕಡೆ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತೈತಿ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಕ್ಯಾಶ್ ಏನೈತಿ ಯಾವ ಅರ್ಧವ್ರಿಗೆ ಹೊಡೆದು ಕುಂತೈತಿ ಅದೇ ಏನಿಲ್ಲ ಅದು ಮುಳುಗಡೆ ಆಗಬೇಕು ಒಂದು ಕಡೆ ಇದು ಆಗ್ಬೇಕು ಈಗ ಮುಖ್ಯವಾಗಿ ರೀ ದಾದಾರ ಈಗ ಬಾಗಲಕೋಟೆ ಒಳಗೆ ವ್ಯವಹಾರನ ಇಲ್ಲ ಜಲ್ದಿ ಅಂಗಡಿ ಓಪನ್ ಆಗೋದಿಲ್ಲ ಇವೆಲ್ಲ ಪ್ರಾಬ್ಲಮ್ಗಳು ಹೇಳ್ತಾರೆ ಹೌದ್ರಿ ಮತ್ತೆ ಅವರೆಲ್ಲ ಹಳ್ಳಿ ಜನ ಐತಂದ್ರೆ ಏನ್ರ ವ್ಯವಹಾರ ಹಳ್ಳಿ ಜನನ ಬರುವುದಿಲ್ಲ ಇಲ್ಲಿ ಇದ್ದು ಊರಾರು ಮಂದಿ ವ್ಯವಹಾರ ಅಂದ್ರೆ ಎಷ್ಟು ಆಗ್ಬೋದ್ರಿ ದಿನ ಆಮೇಲೆ ಏನಿದೆ ಎಲ್ಲ ಆಫೀಸ್ ಒಂದೇ ಕಡೆ ಆಗ್ತಾವ ಒಂದೇ ಕಡೆ ಮಾರ್ಕೆಟ್ ಆತಂದ್ರೆ ಏನ್ರ ವ್ಯವಹಾರ ಆಗ್ಬೋದು ಅಲ್ಲೊಂದು ಆಫೀಸ್ ಒಂದ್ ಕಡೆ ಬೇರೆ ವ್ಯವಹಾರ ಒಂದ್ ಕಡೆ ಬೇರೆ ಅಂದ್ರೆ ಜನ ಬರಂಗಿಲ್ಲ ಜಾಸ್ತಿ ಅದ್ರ ಸಲ ಏನೈತಿ ಇಲ್ಲಿ ಭಾಳ ಹೊಡೆದು ಕುಂತೈತಿ ವ್ಯವಹಾರ ಸಲ ಈಗ ಇನ್ನೊಂದು ಮಾತು ಹೇಳಿದ್ರು ಲಾಸ್ಟ್ ರೀ ಚರಂತಿ ಮಠರು ಮತ್ತು ಈಗ ನಾವು HYMT ಅವರು ಇವ್ರು ಯಾರು ಅಭಿವೃದ್ಧಿ ಪರ್ವವಾಗಿದ್ದಾರೆ ಅಥವಾ ಅಭಿವೃದ್ಧಿ ಯಾರು ಮಾಡ್ತಾರೆ ಅಂತ ಇದ್ದಾರೆ ಮಾಡ್ತಿದ್ರು ಅನ್ನೋದು ಅಲ್ಲ ಅವ್ರಿಗೆ ಅವ್ರು ಇದರ್ಲಿಂದ ಅವ್ರು ಇದು ಅವ್ರಿ ಅವ್ರು ಏನೋ ವಿರೋಧ ಅಂತ ಹೆಂಗೆ ಹೇಳಬೇಕು ಅದು ಪಾಲಿಟಿಕ್ಸ್ ಅನ್ನೋ ಹಂಗೆ ಇರೋದು ಅದು ಹೌದು ಮತ್ತು ನಾವು ಯಾವ್ದಂತ ಹೇಳಕ್ ಹೋಗೋದು ಬಾಗಲಕೋಟೆ ಒಟ್ಟು ಏನೋ ಚಲೋ ಮಾಡ್ಕೊಂಡು ಹೋಗಿ ಯಾವ ಪಾರ್ಟಿ ಬರಲಿ ನಮಗೇನು ಸಂಬಂಧ ಇಲ್ಲ ನಮಗೇನೈತಿ ಒಟ್ಟು ಏನೈತಿ ಬಾಗಲಕೋಟೆ ಇಂಪ್ರೂವ್ ಮಾಡಬೇಕು ಯಾವಾರ ಅವರಿಗೆ ಸವಲತ್ತು ಮಾಡಬೇಕು ಬಡ್ರು ಒಂದು ಯಾವ್ದಾರ ಒಂದು ಫ್ಯಾಕ್ಟ್ರಿ ಗಿಡ ಹಾಕಿದ್ರೆ ಒಂದು ಸವಲತ್ತು ಮಾಡಿದ್ರೆ ದುಡ್ಕೊಂಡು ತಿಂತಾರ ಇದು ಅಷ್ಟ ಮಾಡೋರು ಯಾವ ಪಾರ್ಟಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ತೊಂದರೆ ಭಾಳ ಇದೆ ಅಂತ ಅನ್ನುವಂಥದ್ದು ಅದೇ ರೀ ಅದು ಬೀದಿ ವ್ಯಾಪಾರ ದಿನ 100 ರೂಪಾಯಿ ದುಡಿತಿದ್ರು ಈಗ ಅದನ್ನೂ ಇಲ್ಲಿ ಬಂದ್ ಆಗಿಬಿಟ್ಟೈತಿ ಎಲ್ಲಾರ ಕೂತೀವಿ ಮಾಡ್ಕೊಂಡು ಹೋಗ್ತೀವಿ ಒಟ್ಟು ಜೀವನ ಮಾಡ್ತಿದ್ರು ಮೊದಲು ಈಗ ಅದನ್ನೂ ಇಲ್ಲ ಅವ್ರಿಗೆ ಭಾಳ ಕಷ್ಟ ಐತಿ ಇಲ್ಲಿ ಅಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಆಗ್ಬೇಕು ನೋಡಿ ಇನ್ನೂ ಆಗ್ಬೇಕು ಭಾಳ ಯಾಕಂತಂದ್ರೆ HYMT ಅವರ ತೆರವಾದ ನಂತರ ಈಗ ಮತ್ತೊಬ್ರು MLA ಬಾಗಲಕೋಟೆಗೆ ಬರಬೇಕಾಗೈತಿ ಸೊ ಕಾಂಗ್ರೆಸ್ ಮತ್ತು BJP ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪ್ರಕಾರ ಕಾಂಗ್ರೆಸ್ ರೀ ಕಾಂಗ್ರೆಸ್ ಓಕೆ ಅಂದ್ರೆ HYMT ಅವರ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿದ್ವಾ ಹೇಗೆ ಅಂತ ಚೆನ್ನಾಗಿದ್ದಾರೆ ಮಾಡಿದ್ರ ಎಲ್ಲ ಕೆಲಸ ಆಗ್ಯಾವ ಇಲ್ಲಿ ಎಲ್ಲ ಕೆಲಸ ಆಗ್ಯಾವ ಸರ್ ಈಗ ವೀರಣ್ಣ ಚರಂತಿ ಮಠರು ಹಿಂದಿದ್ರಲ್ಲ ಅವ್ರ ಅಭಿವೃದ್ಧಿ ಕೆಲಸಗಳು ಹೆಂಗಿದ್ವು ಅವ್ರದ್ದು ಅಷ್ಟು ಕೆಲಸ ಇಲ್ರಿ ಕೆಲಸ ಇಲ್ಲ ಓಕೆ ಅಂದ್ರೆ ಈಗ ಮತ್ತೆ ಕಾಂಗ್ರೆಸ್ ಬರಬೇಕು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಂತೀರಿ ಮತ್ತೆ ಕಾಂಗ್ರೆಸ್ ಬರೋದ್ರಿ ಕಾಂಗ್ರೆಸ್ ಬಂತಂದ್ರೆ ಮತ್ತೆ ಚಲೋ ಆಗಿತ್ತು ಭಾಳ ವರ್ಷದಿಂದ ಇಲ್ಲಿ ಈ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಈ ವ್ಯಾಪಾರ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ನಾವು 35-40 ವರ್ಷ ಆತ್ರಿ ಬಾಗಲಕೋಟೆ ಒಳಗಡೆ ಬಾಗಲಕೋಟೆ ಅಂದ್ರೆ ಬಾಗಲಕೋಟೆ ಅವ ನಗರ ಎಲ್ಲ ಇಲ್ಲೇ ಇತ್ತು ಹಳೆ ಊರು ಎಲ್ಲ ಇಲ್ಲೇ ಇತ್ತಲ್ರಿ ಈಗ ಮೊದಲಿನಗಿಂತ ಈಗ ವ್ಯಾಪಾರ ಹೆಂಗೈತಂತ್ರಿ ಈಗ ಮೊದ್ಲಿಂದ ನೋಡ್ರಿ ಏನೇನಿಲ್ಲ ರೂಪಾಯಿದಾಗ 4 ಆಣೆ ವ್ಯಾಪಾರ ಇಲ್ಲ ಎಲ್ಲ ವ್ಯಾಪಾರ ಹೊಡೆದು ಹೋಗೈತಿ ಇಲ್ಲಿ ಏನೈತಿ ನೋಡ್ರಿ ಮೊದಲು ಎಷ್ಟು ಚಂದ ಊರಿತ್ತು ಆ ಪ್ರಕಾರ ಊರು ಉಳಿದಿಲ್ಲ ಈಗ ನೋಡ್ರಿ 10 ಪೈಸಾ ವ್ಯಾಪಾರ 90% ವ್ಯಾಪಾರ ನಮ್ಗೆ ಕಮ್ಮಿ ಆಗೈತಿ ಬರೀ 10% ಅಷ್ಟೇ ಉಳಿದೈತಿ ಮಂದಿ ಏನೈತಿ ಅಲ್ಲಿಗೆ ಭಯಂಕರ ಅಂಗಡಿಗಳಾಗ್ಯಾವ ಅವು ಮಾಲ್ಗಳಾಗ್ಯಾವು ಆಮೇಲೆ ನವನಗರನಾಗ ಏನೈತಿ ನೋಡ್ರಿ ಹಿಂದೆ ಮನಿ ಮುಂದೆ 4 ಅಂಗಡಿ ಹಿಂಗಾಗಿ ಎಲ್ಲ ಕಡೆ ನಮ್ದು ಹಳೆ ಬಜಾರ್ ವ್ಯಾಪಾರ ಪೂರ್ತಿ ಸತ್ತು ಹೋಗೈತಿ ಬೋಣಿಗೆ ಆಗ್ಬೇಕಾದ್ರೆ ಒಂದಕ್ಕೆ ಬೋಣಿಗೆ ಆಗ್ತೈತಿ ಅಷ್ಟೇ ಒಂದು 1,000-1,200 ರೂಪಾಯಿ ವ್ಯಾಪಾರ ಆಗ್ಬೇಕಾದ್ರೆ ಭಾಳ ರಗಡ್ ಆಗಾಕತ್ತೈತ್ರಿ ಏನೇನು ಉಳಿದಿಲ್ರಿ ಬಜಾರ್ ಈಗ ಅಣ್ಣಾರ ಈಗ BJP ಮತ್ತು ಕಾಂಗ್ರೆಸ್ ಅನ್ನ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ HYMT ಅವರಿದ್ರು ನಂತರ ವೀರಣ್ಣ ಚರಂತಿ ಮಠರು ಇದ್ದಾರೆ ಸೊ ಈಗ ಯಾರು ಬಂದ್ರೆ ಉತ್ತಮ ಆಗತ್ತೆ ಹಂಗೆ HYMT ಅವ್ರ ಮಕ್ಕಳಿಗೆ ಕೊಡ್ಬೇಕು ಅನ್ನುವಂಥದ್ದಿದೆ ಏನ್ ಹೇಳ್ತೀರಿ ನೋಡ್ರಿ HYMT ಅವ್ರು ಮೊದಲು ಏನಿದ್ರು ಅವರು ಹಿರಿಯರಿದ್ರು ಅವ್ರು ಎಲ್ಲ ಅನುಭವ ಇತ್ತು ಇವು ಸಣ್ಣ ಹುಡುಗ ಅದಾನ ಇವಂಗೇನು ಪರಿ ಏನು ಮೈತಿ ಏನು ಇಲ್ಲ ಕಾಣ್ತೈತಿ ನಮ್ಮ ಚೇರ್ಮನ್ರು ಏನದ ನೋಡ್ರಿ ಹಳೆ ಮಂದಿ ಅವರು ಮೊದಲು 2 ಸರ್ತಿ ಆರಿಸಿ ಬಂದಾರ ಅವರು ನಮ್ಮ ಮಾರ್ಕೆಟ್ದು ಚೇರ್ಮನ್ ಅದಾರ APMCದು ಅವ್ರು ಕೊಟ್ರೆ ಒಳ್ಳೇದಾಗ್ತೈತಿ ಮತ್ತೆ ಈಗ ವೀರಣ್ಣ ಚರಂತಿ ಮಠರು ಅವ್ರಿಗೆ ಸ್ವಲ್ಪ ಸಿಡುಕಿನ ಸ್ವಭಾವ ಐತಿ ಕಾರ್ಯಕರ್ತರನ್ನ ಹಚ್ಕೊಳಂಗಿಲ್ಲ ಇಂಥ ಇಲ್ಲ ನೋಡ್ರಿ ಅವ್ರ ಸಿಡ್ಕಿನ ಸ್ವಭಾವ ಇದ್ರೆ ಐತಿ ಮನಸ್ಸು ಸ್ವಚ್ಛ ಐತಿ ಆಮೇಲೆ ಯಾರ್ದು ಬೆಳೆ ಇಡಂಗಿಲ್ಲ ಅವರು
ಇದರ ಬದ್ರ ಅಂತಾರೆ ಅದಕ್ಕೆ ಒಂದು ಕೆಟ್ಟ ಆಗ್ಯಾರ ಅವ್ರು ಮತ್ತೇನಿಲ್ಲ. ಓಕೆ, ಅಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ಚರಂತಿ ಮಾಡ್ರು ಅದಾರ ಎಲ್ಲ ಚಲೋ ಅದಾರ. ಮತ್ತೊಂದು ಏನಿದೆ ನೋಡ್ರಿ, ಸ್ವಲ್ಪ ಬೀದಿ ಬಿರ್ಸೆ ಅಪರಸರಿಗೆ ಅವ್ರು ಜೇರ್ ಕರ್ತಾವ್ರ ಆಸೆ ಬಂದ್ರೆ ಅವರು ಅಲ್ಲಿ ಇಲ್ಲಿ ಯಾಕೆ ಕುಂದಿರ್ತೀರಿ ತೆಗಿರಿ ಅಂತ ಅದು ಒಂದೇ ತರಾಸು ಮತ್ತೇನಿಲ್ಲ ಅವ್ರದ್ದು. ಅಂದ್ರೆ ಈ ಸಾರಿ ನಿಮ್ಮ ಒಲವಿರುವಂಥದ್ದು ಬಿಜೆಪಿಯಲ್ಲಿ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ. ನಮಸ್ಕಾರ. ನಮಸ್ಕಾರ. ಯಾವ ಊರವ್ರೆ? ಹುಚ್ಕೊಂಡಿ ತಾಂಡ. ಈಗ ರೀ ಬಾಗಲಕೋಟೆ ಒಳಗೆ ಮತ್ತೆ ಬೈ ಇಲೆಕ್ಷನ್ ಬರುವಂಥದ್ದು ಈಗ, ಯಾಕಂದರೆ ಎಚ್ ಮೇಟಿ ಅವರ ತೆರವಾದ ನಂತರ ಈಗ ಯಾವ ಪಕ್ಷ ಬಂದರೆ ಅಭಿವೃದ್ಧಿ ಆಗುತ್ತೆ ಬಾಗಲಕೋಟೆ ಅಂತ ಹೇಳಕ್ಕೆ ಬರಂಗಿಲ್ಲ ರೀ. ಈಗ ಇಲೆಕ್ಷನ್ ಒಟ್ಟಿನಲ್ಲಿ ಹೆಂಗೈತ್ರಿ? ಕಾಂಗ್ರೆಸ್ BJP ಯಾವ್ದು ಬರ್ಬೋದು ಅಂತೀರಿ ನೀವು ಬಾಗಲಕೋಟೆ ಒಳಗೆ? ಏನು ಟಫ್ ಆಗ್ಬೋದು. ಟಫ್ ಆಗ್ಬೋದು. ಓಕೆ ಓಕೆ. ಅಭಿವೃದ್ಧಿ ಕೆಲಸಗಳು ಯಾರು ಚಲೋ ಅಂತಾರೆ ನಿಮ್ಮ ಅಭಿಪ್ರಾಯ? ಯಾವ ಪಕ್ಷದವರು ಅವರ ತಮ್ಮ ಲಾಭಿಗೆ ನೋಡ್ಕೊಳ್ಳೋರು, ಓಕೆ ಓಕೆ. ತನ್ನ ಮನೆ ತುಂಬ್ಕೊಳ್ಳೋರು. ಒಂದು 30,000 ಇಲ್ಲ ಒಂದು 50 ಲಕ್ಷ ರೂಪಾಯಿ ಹಂಗೆ ಹಾಕಿ ಕಡಿಯೋಕ್ಕಾಗಿ 5 ವರ್ಷ ತನಕ ತಿಂದು ಕುಂತು ಬಿಡೋರು. ಅಂದರೆ ಒಂದು ಪಕ್ಷದ ಹೆಸರು ಹೇಳೋದಾದ್ರೆ ನೀವು? ಎಲ್ಲ ಪಕ್ಷ 3 ಪಕ್ಷ ಯಾವ್ದಾವ ಎಲ್ಲ ಚಂಡ 3 ಪಕ್ಷನ. ಓಕೆ. ಯಾವುದು ಸರಿ ಇಲ್ಲ. ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಹೆಂಗೈತೆ ಅಂದ್ರೆ ಅಭಿವೃದ್ಧಿ ಕೆಲಸ ಬಯಸಿ ಏನಿಲ್ಲ. ಓಕೆ. ಏನೂ ಇಲ್ಲ. ಅವು 10-20 ವರ್ಷ ಆತು ರೋಡ್ ಹಂಗೆ ಬಿದ್ದವು. ಏನು ಸಜ್ಜಿಲ್ಲ ಬಾಳೆ. ನಮಗೆ BJP ಬೇಕು ಈಗ. ಯಾಕೆ ಬಿಜೆಪಿನೇ ಹಾಕ್ಬೇಕು? BJP ಬೇಕಂದ್ರೆ ಊರು ಸುಧಾರಣೆ ಮಾಡ್ತಾರೆ. ಇದು ಉಲ್ಟಾ ಪಲ್ಟಾ ಮಾಡೋರು ಬೇಡ. ಆಯ್ತು, ಮತ್ತೇನು ಅಷ್ಟೇ, ಮತ್ತೇನೈತೆ ಅದ್ರೊಳಗೆ. ಬಿಜೆಪಿಯಿಂದ ಅಭಿವೃದ್ಧಿ ಏನೇನಾಗಿದಾವ್ರಿ ಬಾಗಲಕೋಟೆಗೆ? ಏನೈತಿ ಅದು ಚಲೋ ಇದ್ದಿದ್ದು ಸುಮಾರು ಮಾಡ್ತಾರೆ. ಅವ್ರಿಗೆ ಕೆಲಸ ಮಾಡೋರಿಗೆ ನಂಬಿಕೆ ಇಡಂಗಿಲ್ಲ ಯಾರು? ಇವರು. ಮತ್ತೇನೈತಿ? ಅಷ್ಟೇ ತಿಳ್ಕೊಬೇಕು. ಮತ್ತೇನು ಹೇಳ್ಬೇಕು ಮುಂದೆ? ಸಮಸ್ಯೆ ಏನೇನದವ್ರಿ ಬಾಗಲಕೋಟೆಗೆ ಅಂತ? ಸಮಸ್ಯೆ ಬಗೆಹರಿಲಾರಂತ ಏನು ಸಮಸ್ಯೆ ಅದಾವ ಬಾಗಲಕೋಟೆಗೆ? ಬಗೆದ ಅದ ರೀ BJPನೇ ನಮ್ಗೆ ಸ್ಟ್ಯಾಂಡರ್ಡ್ BJP. ಒಟ್ಟು ಏನೇ ಆಗಲಿ ಒಟ್ಟು BJP ಬೇಕು. BJP ಬೇಕು. ಊರು ಸುಧಾರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವ್ರು. ಓಕೆ. ಇವರು ಬಂದು ಉಲ್ಟಾ ಪಲ್ಟಾ ಮಾಡ್ತಾರೆ ಇವರು. ಬಡವ್ರಿಗೆ ಸಹಾಯ ಮಾಡಂಗಿಲ್ಲ. ಬಡವ್ರದ್ದು ಉಲ್ಟಾ ತಗೋತಾರ ಅವರು. ಬಡವ್ರ ಹೆಸರು ಹೇಳಿ ಬರ್ತಾರಲ್ಲ. ಹೌದು, ಬಡವ್ರ ಅಂದ್ರೆ ಬಸ್ಸಿಂದು ಫ್ರೀ ಮಾಡ್ತಾರೆ, ಗಂಡಸೂರಿಗೆ ಹಾಕ್ತಾರೆ. ಮತ್ತು ಮನಿದು ಲೈಟ್ ಬಿಲ್ ಫ್ರೀ ಮಾಡ್ತಾರೆ, ಅಂಗಡಿದು ಹೆಚ್ಚು ಮಾಡ್ತಾರೆ ಬಿಲ್ಲು. ಓಕೆ. ಹಿರಿಯರಿಗೆ ಬಿಜೆಪಿಯಿಂದ ಬಾಗಲಕೋಟೆಯಲ್ಲಿ ಯಾರು ಅಂತ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಿ ಬಿಜೆಪಿಯಿಂದ ಯಾರು ಬರ್ತಾರೆ ಬಾಗಲಕೋಟೆ? ಅದೇ ಅವನೇ ಚರಚ ಮಠ ಅವನು ಬರವ. ಅಭಿವೃದ್ಧಿ ಚೆನ್ನಾಗಿದೆ ಹಂಗೆ ಅಂತ? ಅವ ಚಲೋ ಅದಾನ, ಸ್ಟ್ಯಾಂಡರ್ಡ್ ಮನುಷ್ಯ ಅದು. ಓಕೆ ಓಕೆ ಓಕೆ. ಕೆಲಸ ಚಲೋ ಮಾಡ್ಕೊಡ್ತಾನೆ ಎಲ್ಲರಿಗೆ. ಇದು ಏನು ಉಪಯೋಗ ಇಲ್ಲ ಇದು. ಓಕೆ ಸರಿ. ಬಂದಿದ್ದು ಹೆಸರಿಗೆ ಕೆಡ್ಸ್ಕೊ ಹೋಗ್ತಾರ ಅವರು. ಕಾಂಗ್ರೆಸ್ ಅವರು ಬಂದಿದ್ದು ಹೆಸರು ಕೆಡ್ಸ್ಕೊ ಹೋಗ್ತಾರ ಅವರು. ಹೆಸರು ಅಭಿವೃದ್ಧಿ ಮಾಡಾಗಿಲ್ಲ ಅಂತೀರಿ? ಇಲ್ಲ. ಉಲ್ಟಾ ಪಲ್ಟಾ ಮಾಡ್ತಾರೆ ನೋಡ್ರಿ, ಜನಕ್ಕೆ ಮೋಸ ಮಾಡಿಬಿಡ್ತಾರೆ. ಮತ್ತೀಗ ಮುಳುಗಡೆ ಸಂತ್ರಸ್ತರಿಗೆ ಎಲ್ಲ ಅಮೌಂಟ್ನ ಘೋಷಣೆ ಮಾಡಿದ್ದಾರೆ. ಯಾರು? ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರಿಗೆ ಎಲ್ಲ ಅಮೌಂಟ್ನ ಘೋಷಣೆ ಮಾಡಿರುವಂಥದ್ದು DK ಶಿವಕುಮಾರ್ ಅವರು. ಅಭಿವೃದ್ಧಿ ಆಗಲಿ ಬಾಗಲಕೋಟೆ ಅಂತೇಳಿ. ಅದು ಮಾಡಿರಲಿಲ್ಲ, ಅದೇ ಹೇಳಿಲ್ಲ. ಕೋಟೆ ಮತಕ್ಷೇತ್ರ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋ? ಇಲ್ರಿ, ಯಾವ ಪಕ್ಷ ಬಂದ್ರು ನಮ್ಗೆ ಏನು ಇದು ಆಗಿಲ್ಲ, ಸರಿಯಾಗಿಲ್ಲ. ಅವ್ರು ಚಾಲತಿ ಮಟ್ಟ ಬಂದ್ರು ನಮ್ಗೆ ಏನು ಇದು ಆಗಿಲ್ಲ. ಯಾರು ಬಂದು ತಮ್ಮ ಇದಕ್ಕೆ ಮಾಡ್ಕೋತಾರ. ನಮ್ದು ನೋಡ್ರಿ ಮುಳುಗಡೆ ಆಗಿ ವ್ಯವಹಾರ ನಮ್ದು ಏನು ಇದು ಬಾಗಲಕೋಟೆ ಮುಳುಗಡೆ ಆಗಿ ಏನು ಅಂತದ್ದು ವ್ಯಾಪಾರನು ಯಾವ ಸಾಧ್ಯ ಇಲ್ಲ. ಯಾರು ಬಂದ್ರು ನಮ್ಗೇನು ಹೊಟ್ಟೆ ತುಂಬುದು ಒಂದು ಅವ್ರು ಬರ್ತಾರ, ಅವ್ರು ಪಾಲಿಟಿಕ್ಸ್ನಾಗ ಅವ್ರು ಅಡ್ಡಾಡ್ತಾರ. ಯಾರು ಬಂದು ನಮ್ಗೇನು ಸುಖ ಇಲ್ಲ ಅಲ್ಲ ಬಾಗಲಕೋಟೆ ಏರಿಯಾದಾಗ ನಮ್ಗೆ ಏನೈತಿ? ಯಾರು ಬಂದ್ರು ಅನ್ನಕ್ಕೆ ಒಬ್ರು ಬರ್ಲೇಬೇಕಲ್ರಿ? ಬರ್ಲೇಬೇಕು, ಬರುದ ಬರ್ತಾರ ಬಿಡ್ರಿ. ಅವ್ರು ಬಂದ್ರೆ ತಮ್ಮ ವ್ಯಕ್ತಿಗಾಗಿ ತಾವು ಮಾಡ್ಕೋತಾರ. ಅವ್ರ ಪಕ್ಷ ಈಗ BJP ಬಂದಿತ್ತು, BJP ಅವ್ರು ಮಾಡಿದ್ರು ಏನು ಅನುಕೂಲ ಮಾಡಲಿಲ್ಲ. ಏನು ಬಾಗಲಕೋಟೆಗೆ ಏನು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಅಂತ. ಅದು ಇಂಪ್ರೂವ್ಮೆಂಟ್ ಆದಾಗ ನವನಗರ ಅಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅದು ಆಗಿತ್ತು ರೀ. ಈಗ ವ್ಯವಹಾರದಲ್ಲಿ ಏನು ಅಂತ ಅದು ಇಂಪ್ರೂವ್ಮೆಂಟ್ ಇಲ್ಲ. ಬಾಗಲಕೋಟೆ ದುಡಿಯೋರಿಗೆ ಏನೂ ಇಲ್ಲ ಅಂತವ್ರು ದುಡ್ಕೊ ತಿನ್ನೋ ಮಟ್ಟ ಇದು ಇಲ್ಲ. ಅಂದ್ರೆ ವ್ಯಾಪಾರಸ್ಥರಿಗೆ ಏನು ಅನುಕೂಲ ಮಾಡಿಲ್ಲ ಯಾವುದೇ ಪಕ್ಷ ಬಂದ್ರು ಅಂತ ಹೇಳಿ? ಯಾವ್ದು ಪಕ್ಷ ಬಂದ್ರು ಏನು ಅನುಕೂಲ ಇಲ್ರಿ ಬಾಗಲಕೋಟೆಯಾಗ. ದುಡಿಯೋದು ತಿನ್ನೋದು ಅಟ್ರ ಪೂರ್ತಿ ಐತಿ ನೋಡಿ. ಏನು ಹೊಟ್ಟೆ ತುಂಬುದು ಏನು ಯಾವ್ದು ಫ್ಯಾಕ್ಟ್ರಿ ಇಲ್ಲ, ಯಾವ್ದು ಇಲ್ಲ. ಅಂದ್ರೆ ಇಲ್ಲಿ ಬಾಗಲಕೋಟೆಯಲ್ಲಿ ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು. ಯಾವ ದುಡಿಮೇಕ್ ಅಂತೇಳಿ ಏನೋ ಒಂದು ಇದೇ ಬೇಕಲ್ರಿ. ಫ್ಯಾಕ್ಟ್ರಿಗಳು ಇಲ್ಲ, ಏನೂ ಇಲ್ಲ, ಅನುಕೂಲ ಪ್ರಕಾರ ಏನೂ ಇಲ್ಲಲ್ಲ. ಅಂದ್ರೆ ಇಂಡಸ್ಟ್ರಿಗಳು ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು ಎಲ್ಲ ಬಾಗಲಕೋಟೆದಾಗ. ಅಂದ್ರೆ ದುಡಿಬೇಕಾದ್ರೆ ಯಾವ ಪಕ್ಷ ಬಂದ್ರು ಯಾವ್ದು ಇದಾಗುತ್ತೆ ಅಂತ ಹೇಳಿ ನಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅವು ತಮ್ಮ ವ್ಯಕ್ತಿಗೆ ಮಾಡ್ಕೋತಾರೆ. ನಮ್ಗೆ ಏನೂ ಇಲ್ಲಲ್ಲ, ಉತ್ಪನ್ನ ಏನೂ ಇಲ್ಲ. ಯಾರು ಬಂದು ತಮ್ಮ ಇದು ಮಾಡ್ಕೊಂತ ಹೋಗ್ತಾರ. ಓಕೆ ಸರ್, ಇದ್ದದ್ರಲ್ಲಿ ಯಾರು ಬರಬೇಕು ಅನ್ನುವಂಥದ್ದು ಬಂದ್ರೆ ಏನ್ ನೋಡ್ರಿ, ನಾವು ಯಾರು ಬಂದ್ರು ನಮ್ಗೆ ಏನು ಇದು ಅಲ್ಲ. ಬಾಗಲಕೋಟೆ ಒಳಗ ಯಾವ ಪಕ್ಷ ಬಂದ್ರೆ ಇಲ್ಲಿ ಅಭಿವೃದ್ಧಿ ಆಗತ್ತಂತೀರಿ? BJP ಬರ್ಬೇಕ್ರಿ. BJP ಬಂದ್ರೆ ಅಭಿವೃದ್ಧಿ ಆಗೈತ್ರಿ.
ಬಿಜೆಪಿಯಲ್ಲಿ ಯಾರು ಅಂತ? ಬಿಜೆಪಿಯಲ್ಲಿ ನಮ್ಮ ಶಾಸಕರದಾರಲ್ರಿ ಈರಣ್ಣ ಚರಂಚಿಮಠ ಶಾಸಕರಿದ್ರು. ಇದ್ರು ಈಗ ಇಲ್ಲ ಅವರು. ಈಗ ಹೊಳ್ಳಿ ಮತ್ತೆ ಅವ್ರ ಆಗ್ಬೇಕಂತ ನಮ್ಮ ಅಪೇಕ್ಷೆ. ಓಕೆ, ಅಂದ್ರೆ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಅಂತೀರಿ? ಹಾ, ಅಭಿವೃದ್ಧಿ ಆಕೈತ್ರಿ. ಹೌದು. ಈಗ ಕಾಂಗ್ರೆಸ್ನಲ್ಲಿ HY ಮೇಟಿ ಅವರಿದ್ರು, ಈಗ ಅವರ ನಿಧನ ತೆರವಾಯ. ಈಗ ಮತ್ತೆ ಬೇರೆ ಒಬ್ಬರ ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಈಗ ಚುನಾವಣೆ ಎದುರಿಸಬೇಕು ನಾವು ಬಾಗಲಕೋಟೆ ಜನತೆ. ಸೊ ಬೈ ಇಲೆಕ್ಷನ್ ಮತ್ತೆ ಬರ್ತಾ ಇತ್ರಿ. ಈಗ ಅದ್ರೊಳಗೆ ಈಗ MLA ಇದ್ರಲ್ಲ, ಈಗ ನಮ್ಮ ಶಾಸಕರಾಗಿರುವಂತಹ HY ಮೇಟಿ ಅವರ ಪುತ್ರರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಕೆಲವು ಜನ ಅಭಿಪ್ರಾಯ. ಸೊ ಅದಕ್ಕೆ ಏನಂತೀರಿ ಅಂತ? ನಮ್ಗೆ ಬಿಜೆಪಿನ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಐತ್ರಿ. ಬಟ್ ಬಿಜೆಪಿನೇ ಅಭಿವೃದ್ಧಿ ಅಂತೀರಿ? ಹಾ, ಬಿಜೆಪಿನ ಅಭಿವೃದ್ಧಿ, ಬಿಜೆಪಿನ ಕೆಲಸಗಾರ ಮನುಷ್ಯ ಅವ ಎಲ್ಲ ಬಾಗಲಕೋಟೆ ಸುಧಾರಿಸ್ತಾರ ಅವರು. ಇವರು HY ಮೇಟಿ ಅವರು ಈಗ ಎಷ್ಟು 2 ಸಲ ಶಾಸಕರಾದರೂ ಅವ್ರು ಏನು ಕೆಲಸನ ಏನೂ ಆಗಿಲ್ಲ ಅವ್ರ ಕಡೆಯಿಂದ. ಹಾಂ, ಇಂಥ ಅವರ ಕೆಲಸ ಏನೂ ಮಾಡಿಲ್ಲ ಅವರು ಯಾಕಂದ್ರೆ ಒಂದು ಥರ ಸಮಾಧಾನ ಮನುಷ್ಯರು ಅವರು. ಇವರು ನಮ್ಮ ಸಾಹೇಬ್ರು ಚರಂಜಿಮಠ ಸಾಹೇಬ್ರು ಏನಿದಾರ ಅವರು ಎಲ್ಲ ಒಂದು ಸ್ವಲ್ಪ ಎಲ್ಲದಕ್ಕೂ ಒಳ್ಳೆ ಕೆಲಸ ಮಾಡ್ತಾರೆ, ಚಲೋ ಮಾಡ್ತಾರೆ. ಚರಂತಿಮಠ ಅಂದ್ರೆ ಅಭಿವೃದ್ಧಿ ಅಂತೀರಿ? ಅಭಿವೃದ್ಧಿ. ಓಕೆ, ಇದಿಷ್ಟು ಬಾಗಲಕೋಟೆ ಜನರ ಮನದಾಳದ ಮಾತಾಗಿರುವಂಥದ್ದು. ಬಾಗಲಕೋಟೆಯಲ್ಲಿ ಮತ್ತೆ ವೀರಣ್ಣ ಚರಂತಿಮಠರವರು ಅಧಿಕಾರಕ್ಕೆ ಬಂದರೆ ಬಾಗಲಕೋಟೆ ಅಭಿವೃದ್ಧಿ ಪಥದಲ್ಲಿ ಮುಂದೋಗುತ್ತೆ. ನಂತರ HY ಮೇಟಿ ಅವರ ನಿಧನದ ನಂತರ ಆಗ ಮಕ್ಕಳು ಏನಿದ್ದಾರೆ, ಆ ಮಕ್ಕಳನ್ನು ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟರೆ, ಆ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಫೇಲ್ ಆಗುತ್ತಾ ಅನ್ನುವಂತಹ ಮಾತುಗಳನ್ನು ಸಹ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಜನ ಮಾತನಾಡಿಕೊಳ್ಳುತ್ತಿರುವಂಥದ್ದು. ಪಕ್ಷದಲ್ಲಿ ಯಾರಿಗೆ ಈ ಸರಿ ಗೆಲುವಾಗುತ್ತೆ ಅನ್ನೋದು ನಿರೀಕ್ಷೆಗೆ ಮೀರಿದ್ದು. ಯಾಕಂತಂದರೆ ಮತದಾರ ಯಾವ ರೀತಿ ಚಿಂತನೆ ಮಾಡ್ತಾನೆ, ಮತದಾರ ಯಾವ ರೀತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು ಯಾರೂ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಯಾರ ನಶೀಬಲ್ಲಿ ಏನಿದೆ ಅನ್ನುವಂಥದ್ದು ಬೇರೆನೇ ಇರುತ್ತೆ. ಸೊ ಹಾಗಾಗಿ ಬಾಗಲಕೋಟೆ ಮತಕ್ಷೇತ್ರದ ಜನ ಈ ಸಾರಿ ಯಾರ ಹತ್ತಿರ ಒಲವನ್ನು ತೋರಿಸ್ತಾರೆ, ಯಾರನ್ನ ಆರಿಸಿ ಗೆಲ್ಲಿಸಿ ತರ್ತಾರೆ ಅನ್ನುವಂಥದ್ದನ್ನು ಬಾಗಲಕೋಟೆ ಮತಕ್ಷೇತ್ರದ ಜನತೆ ಕಾದು ನೋಡಬೇಕಾಗಿದೆ.